ಮೊನ್ನೆ ನಮ್ಮ ಪುನೀತ್ ಕೇರಳಿನ ನೋಟಿಸು ಕೊಡ್ದಂಗೆ ಏಕಾಏಕಿ ಅರೆಸ್ಟ್ ಮಾಡ್ಕೊಂಡು ಹೋಗ್ಬಿಟ್ರು ಪೊಲೀಸ್ನವರು ಅಂತ. ಪುನೀತ್ ಕೇರಳಿಗೆ ನೀನು ಹೋರಾಟ ಎಲ್ಲ ಮಾಡಂಗಿಲ್ಲಪ್ಪ, ಊಟ ತಿಂಡಿ ಮಾಡಿಕೊಂಡು ಕಾಫಿ ಟೀ ಕುಟ್ಕೊಂಡು ಮನೇಲಿ ಇರಬೇಕು ಅಂದ್ರೆ ಇವ್ರು ಸ್ಟೇಷನ್ಗೆ ಹೋದ್ರೆ ಇವ್ರ ಅಂಡರ್ ಅರೆಸ್ಟ್ ಅಂದ್ಬಿಡೋದ. ಇದು ಯಾವ ನ್ಯಾಯ ಸಿದ್ದರಾಮಣ್ಣ? ನೀವು ತಿಳಿದವರಾಗಿ ಹಿಂಗೆಲ್ಲ ಮಾಡಬಾರ್ದಪ್ಪ. ಒಳಗೆ ನುಗ್ತೀವಿ, ಹೊರಗಡೆ ಹಾಕೊಂಡು ಬಂದು ಹೊಡಿತೀವಿ, ಇದಕ್ಕೆ ಏನೇನೋ. ಇದನ್ನ ಅರೆಸ್ಟ್ ಮಾಡಿದ್ರೆ ಪೊಲೀಸರು ಅಂದ್ರೆ ಧರ್ಮಸ್ಥಳದ ದೇವಸ್ಥಾನಕ್ಕೆ JCB ನುಗ್ಗಿಸ್ಬೇಕು, ಅಲ್ಲಿರೋದು ಮಂಜುನಾಥನೇ ಅಲ್ಲ. ಇದು ಯಾವುದಕ್ಕೂ ನೋಕೆ. ಆದರೂ ಸಿದ್ದರಾಮಣ್ಣ ನೀವು ಹಿಂಗೆ ಮಾಡಬಾರ್ದು. ನೀವು ಎಲ್ರಿಗೂ CM. ನೀವು ವ್ಯಾಮೋಹ ಯಾವ ರೇಂಜ್ಗೆ ಅಂದರೆ ಮುಂದಿನ ಜನ್ಮದಲ್ಲಿ ನಾನು 1000 ಕೊಡ್ತೀನಿ ಅಂತ ಹೇಳೋದು. ಅದು ಅವ್ರ ಓಟಿನ ಪಾಡ್. ನಮ್ಮ ಜನ ಒಂಥರ ಪುಣ್ಯ ಕೋಟಿ ಹಸು ಇದ್ದಂಗೆ, ಮುಂದೆ ಬಂದ್ರೆ ಆಯೋದಿಲ್ಲ, ಹಿಂದೆ ಹೋದ್ರೆ ಒಗೆಯೋದಿಲ್ಲ. ಅದೇ ಮಸೀದಿ ವಿಚಾರಕ್ಕೆ ಹೋದ್ರೆ ಹಂಗಾಗೋದಿಲ್ಲ. ನಮ್ಮ ಸಮೀರ ತುಂಬಾ ದಿನ ಆದ್ಮೇಲೆ ಒಂದು ವಿಡಿಯೋ ಮಾಡಿಬಿಟ್ಟವನೆ. ಅದರಲ್ಲೂ ಒಂಚೂರು ಏನಾದ್ರು ಸಿಂಪತಿ ವರ್ಕೌಟ್ ಆಗುತ್ತಾ ಅಂತ ಟ್ರೈ ಮಾಡವನೆ. ಪಾಪ ಅವನು ಮಾಡಿದ ಕರ್ಮಕ್ಕೆ ಈಗ ಇರಕ್ಕೆ ನೆಲೆ ಇಲ್ಲಂಗೆ ಆಗ್ಬಿಟ್ಟು ಬೀದಿ ಬಿದ್ಬಿಟ್ಟವನಂತೆ. ಅದಕ್ಕೆ ಕಾರಲ್ಲಿ ಕೂತ್ಕೊಂಡು ವಿಡಿಯೋ ಮಾಡಿಬಿಡ್ತಾವನಂತೆ. ಜೊತೆಗಿದ್ದವ್ರು ಕೈ ಕೊಟ್ಬಿಟ್ರಂತೆ. ನಮ್ಮ ಜಯಂತ ಬಗ್ಗೆ ಇದೇನೋ ಪ್ರೀತಿನೋ ಏನೋ ಗೊತ್ತಿಲ್ಲ, ಸಿಕ್ಕಾಬಿಟ್ಟು ಹೊಗಳು ಮಾತಾಡ್ಬಿಟ್ಟವನೆ. ಇಲ್ಲಿ ಇನ್ನೊಂದು ವಿಷಯ ಏನಂದ್ರೆ, ಇವನು ಯಾರನ್ನಾದ್ರೂ ಹೆಸರು ತಗೊಂಡು ಹೊಗಳಿ ಮಾತಾಡ್ಬಿಟ್ಟ ಅಂದ್ರೆ ಅವ್ರ ಕತೆ ಅಷ್ಟೇ, ಗೋವಿಂದ ಅನ್ನೋ ಥರ ಯಾರೋ ಮಾತಾಡ್ತೀವಿ ಅಂತ ಮಟಾಶ್ ಬಾಯಿ ಅಂತೀವಿ. ಆಮೇಲೆ ಈ ಸುಜಾತವನ್ನು ಮುಗಿಕೊಂಡು ಕರಗಿ ವಿಡಿಯೋ ಮಾಡಿದ್ದಂಥದ್ದು. ಅದಕ್ಕೆ ಸೌಜನ್ಯನ ಥರನೇ ಅನನ್ಯಗೂ ನ್ಯಾಯ ಕೊಡಿಸ್ಬೇಕು ಅಂತ ಹೋಗ್ಬಿಟ್ಟಿದ್ದಂತೆ. ಆಮೇಲೆ ಅವ್ನಿಗೆ ಯಾವುದೂ ದುಡ್ಡು ಬಂದಿಲ್ವಂತೆ. ಬೇಕಾದ್ರೆ ನೋಡಿ ನನ್ನ ಅಕೌಂಟಾ ಸ್ಟೇಟ್ಮೆಂಟ್ ಅಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟ್ ಎಲ್ಲ ತೋರಿಸ್ತಿದ್ದ. ಇಂಥ ದುಡ್ಡು ಯಾರಾದರೂ ಅಕೌಂಟಿಗೆ ತಗೋತಾರ ಸಮೀರು? ಜನ ಪೆಂಗ್ ನನ್ನ ಮಕ್ಕಳು ಅಂದ್ಕೊಂಡಿದ್ಯಾ? ಕರೆಕ್ಟು. ಈ ಹುಡುಗ ಹೆಂಗೆ ಅಂದ್ಕೊಂಡ್ಬಿಟ್ಟವನೇ ಅಂದರೆ, ಈ ಉಳಿದವರೆಲ್ಲ ಪೆಂಗ್ ನನ್ನ ಮಕ್ಕಳಂತೆ, ಇವನು ಸಿಕ್ಕಾಬಿಟ್ಟು ಬ್ರಿಲಿಯಂಟ್ ಅಂತೆ. ಇವನು ಬ್ರಿಲಿಯಂಟ್ ಇರಬೇಕು, ಯಾಕೆಂದರೆ ಸುಳ್ಳು ಕತೆ ಕಟ್ಟೋದ್ರಲ್ಲಿ, ಹಾಗೆ ಕತೆ ಕಟ್ಟು ಜನನ ಯಾಮಾರಿಸೋದ್ರಲ್ಲಿ ಬ್ರಿಲಿಯಂಟೇ ಇವನು. ಇಷ್ಟಾದರೂ ಈ ಹುಡುಗ ಪುಂಗೋದು ಮಾತ್ರ ಬಿಟ್ಟಿಲ್ಲ ನೋಡಿ, ಬಡ್ ಜನ್ಮ. ಆದರೂ ಈ ತೊಂದರೆ ಮಾತ್ರ ಸೂಪರ್ ಅವರು. ನೋ ಮೋರ್ ಲೈಸ್ ಅಂತೆ. ಸುಳ್ಳು ಹೇಳೋಕ್ಕೆ ಇನ್ನೇನು ಉಳಿಸಿದ್ದೀರಪ್ಪ. ಆದರೂ ಈ ವಿಡಿಯೋದಲ್ಲಿ ಈ ಹುಡುಗ ಹೇಳಿರೋ ಒಂದು ಮಾತು ಮಾತ್ರ ನಿಜ. ಅದೇನಪ್ಪ ಅಂದರೆ, ಈ ಸತ್ಯ ನ್ಯಾಯದ ಪರ ಹೋರಾಟ ಮಾಡೋರಿಗೆ ಕಾಲ ಅಲ್ಲ ಇದು ಅಂತ. ಇದು ಕರೆಕ್ಟ್ ನೋಡಿ. ಮೊನ್ನೆ ನಮ್ಮ ಪುನೀತ್ ಕೇರಳಿನ ನೋಟಿಸು ಕೊಡ್ದಂಗೆ ಏಕಾಏಕಿ ಅರೆಸ್ಟ್ ಮಾಡ್ಕೊಂಡು ಹೋಗ್ಬಿಟ್ರು ಪೊಲೀಸರು. ಎಲ್ಲೈತೆ ನ್ಯಾಯ ಕಾಲ? ಆಮೇಲೆ ನಮ್ಮ TV ವಿಕ್ರಮದ ಮಹೇಶ್ ಹೆಗಡೆ ಅವ್ರನ್ನ ಬಂದೊಂದು ಸ್ಟೇಟ್ಮೆಂಟ್ ಕೊಟ್ಟು ಹೋಗಿ ಅಂತ ಕರೆದ್ಬಿಟ್ಟು ಅರೆಸ್ಟ್ ಮಾಡಿ ಜೈಲಿಗೆ ಬಿಟ್ಟು ಬಂದ್ಬಿಡೋದ? ಎಲ್ಲೈತಿ ಸತ್ಯ ಕಾಲ? ಅಲ್ಲ, ನಮ್ಮ ಪುನೀತ್ ಕೇರಳಿಗೆ ನೀನು ಹೋರಾಟ ಎಲ್ಲ ಮಾಡಂಗಿಲ್ಲಪ್ಪ, ಊಟ ತಿಂಡಿ ಮಾಡಿಕೊಂಡು ಕಾಫಿ ಟೀ ಕುಟ್ಕೊಂಡು ಮನೇಲಿ ಇರಬೇಕು ಅಂದ್ರಂತೆ ಪೊಲೀಸ್ನವರು. ಅದಕ್ಕೆ ಈ ಪುನೀತ್ ಕೇರಳಿ ಹಂಗೆಲ್ಲ ಆಗಲ್ಲ ಬಿಡಿ ಸಾರ್ ಅಂದಿದ್ದಾರೆ. ಅದಕ್ಕೆ ನಮ್ಮ ಪೊಲೀಸ್ನವರು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬಿಟ್ಟಾರೆ. ಇನ್ನು ಈ ನಮ್ಮ ಮಹೇಶ್ ಹೆಗಡೆ ಕತೆ ಕೇಳಿ. ಈ ಮದ್ದೂರಲ್ಲಿ ಗಣೇಶನ ಮೇಲೆ ಕಲ್ಲೆಸೋದ್ರಲ್ಲ, ಮತ್ತೆ ಹಿಂಗಾಗಬಾರ್ದು ಅಂದರೆ ಒಂದು ಕೆಲಸ ಮಾಡಿ ಸಿದ್ದರಾಮಣ್ಣ, ಅಂತ ಮಸೀದಿ ಮೇಲೆ ಬುಲ್ಡೋಸರ್ ಹತ್ತಿಸ್ಬಿಡಿ ಅಂತ ಒಂದು ಪೋಸ್ಟ್ ಮಾಡಿ ಹಾಕ್ಸವ್ರೆ. ಅಷ್ಟೇ, ಪೊಲೀಸರು ಕಾಲ್ ಮಾಡಿ ಸ್ಟೇಷನಿಗೆ ಬಂದು ಒಂದು ಸ್ಟೇಟ್ಮೆಂಟ್ ಕೊಟ್ಟೋಗಿ ಮಹೇಶಣ್ಣ, ಇದು ಯಾವುದೋ ಒಂದು ಸಣ್ಣ ಕೇಸು, ಸ್ಟೇಷನ್ನಲ್ಲೇ ಬೇಲು ಆಗುತ್ತೆ, ಬಂದೋಗಿ ಅಂತ ಕರೆದವ್ರೆ. ಇವ್ರು ಸ್ಟೇಷನ್ಗೆ ಹೋದ್ರೆ ಇವ್ರ ಅಂಡರ್ ಅರೆಸ್ಟ್ ಅಂದ್ಬಿಡೋದ? ಇದು ಯಾವ ನ್ಯಾಯ ಸಿದ್ದರಾಮಣ್ಣ? ನೀವು ತಿಳಿದವರಾಗಿ ಹಿಂಗೆಲ್ಲ ಮಾಡಬಾರ್ದು. ಆ ಸಮೀರ ಊರು ಹಾಳು ಮಾಡಿದ್ದು ಅಲ್ಲದೆ ಊರಲ್ಲಿರೋ ಜನರ ನಿದ್ದಿನೆಲ್ಲ ಹಾಳು ಮಾಡಿ, ಜನರ ಮನಸ್ಸಿಗೆ ವಿಷ ಹಾಕಿ, ರಕ್ತ ಕುದಿಸ್ಕೊಂಡು ದಂಗೆ ಹೇಳಿ ಅಂತ ವಿಡಿಯೋ ಮಾಡಿಬಿಟ್ಟಿದ್ದ. ಅಂಥ ಸಮೀರ ಹೇಳ್ತಾನೆ ಪೊಲೀಸರು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ನನಗೆ ಅಂತ. ಅದು ನಿಜನೂ ಇರ್ಬೋದೇನೋ. ಬೆಳಗ್ಗೆ ಗ್ಲಾಸ್ ಹಾಕೊಂಡು ಬರ್ತಿದ್ದ ಟಾಪ್ ಆಗಿ, ಸಂಜೆ ಅದೇ ಟಿಪ್ ಟಾಪಲ್ಲಿ ಮನೆಗೆ ಹೋಗ್ತಿದ್ದ. ಹೇರ್ ಸ್ಟೈಲ್ ಕೂಡ ಹಾಳಾಗಿರ್ತಿರ್ಲಿಲ್ಲ. ಆಮೇಲೆ ನಮ್ಮ ಸುಜಾತ ಆಂಟಿ ತೊಳಿ ಆ ದೇವಸ್ಥಾನಕ್ಕೆ ನುಗ್ಬಿಡೋಣ, 4 ಕಲ್ಲು ಬಿಸಾಕೋಣ ಅಂದಿತ್ತು. ಆ ಆಂಟಿನೂ ಅಷ್ಟೇ ನಮ್ಮ ಪೊಲೀಸರು ಬಸ್ ಚಾರ್ಜ್ ಕೊಟ್ಟು ಮನೆ ಊರಿಗೆ ಕಳಿಸೋದಾಗ್ತದೆ. ಇನ್ನು ನಮ್ಮ ಹೊಸ ಆಂಟಿ ಬಂದೈತಲ್ಲ, ಅದೇ ಸೌಜನ್ಯನ ಹೊತ್ಕೊಂಡು ಹೋಗಿದ್ದನ್ನು ನೋಡಿದ್ದೀನಿ ಅಂತ ಹೇಳ್ಕೊಂಡು ಭೀಮವ್ವ, ಅದು ದೇವಸ್ಥಾನ ನುಗ್ಲಿ ಬಿಡಿ, ಹೊಡೆದಾಕ್ಲಿ ಬಿಡಿ ಅಂದಿತ್ತು. ಇವತ್ತಿನಗೂ ಆ ಆಂಟಿನ ಟಚ್ ಮಾಡೋರಿಲ್ಲ. ಇನ್ನು ನಮ್ಮ ರಾಮನೋ ಗಂಪನೋ ಇದಾನಲ್ಲ, ಅವನ ಬಾಯಲ್ಲಿ ಬೋರ್ದೇ ಇರೋ ಮಾತೇ ಇಲ್ಲ. ಅದೇನದು, ನೀನು ಧರ್ಮಾಧಿಕಾರಿನ ಅಧರ್ಮಾಧಿಕಾರಿನ, ನೀನು ಸಾಯಬೇಕು ಅಂತ ಏನೇನೋ ಹೇಳುತ್ತೆ, ಏನೇನೋ ಮಾತಾಡುತ್ತೆ. ಇದು ಯಾವುದಕ್ಕೂ ನೋ ಕೇಸ್. ಇನ್ನು ನಮ್ಮ ಮಟ್ಟಣ್ಣನೋ ಅವ್ರ ಬಾಯೋ, ಅದ್ರ ಬಾಯಲ್ಲಿ ಬೋರ್ದೇ ಇರೋ ಮಾತೇ ಇಲ್ಲ. ಒಳಗೆ ನುಗ್ತೀವಿ, ಹೊರಗಡೆ ಹಾಕೊಂಡು ಬಂದು ಹೊಡಿತೀವಿ, ಇದಕ್ಕೆ ಏನೇನೋ. ಇದು ಆಡಿರೋ ಮಾತುಗಳು ಬರೀಬೇಕು ಅಂದರೆ ಒಂದು 100 ಪೇಜ್ ನೋಟ್ಬುಕ್ ಬೇಕು. ಇದನ್ನು ಅರೆಸ್ಟ್ ಮಾಡಿದ್ರೆ ಪೊಲೀಸರು ಅಂದರೆ ಅವ್ರು ಆರಾಮ ಓಡಾಡ್ಕೊಂಡಿದ್ರು ಹೊರಗಡೆ.
ಧರ್ಮಸ್ಥಳದ ದೇವಸ್ಥಾನಕ್ಕೆ JCB ನುಗ್ಗಿಸ್ಬೇಕು, ಅಲ್ಲಿರೋದು ಮಂಜುನಾಥನೇ ಅಲ್ಲ, ಅಲ್ಲಿರೋದು ಅಣ್ಣಪ್ಪನೇ ಅಲ್ಲ ಅಂತ ನಮ್ಮ ತಿಮ್ರೋಡಿ ಅಂಕಲ್ ನರ ಹರ್ಕೊಂಡು ಹೇಳಿದ್ರು ನೋ ಆಕ್ಷನ್. ಹಿಂಗೆಲ್ಲ ದೇವಸ್ಥಾನಗಳ ಬಗ್ಗೆ ಬೈದ್ರೆ ಧರ್ಮಕ್ಷೇತ್ರಗಳನ್ನ ಬೈದ್ರೆ ಯಾರಿಗೂ ಕೋಪನೂ ಬರಲ್ಲ, ಆಕ್ರೋಶನೂ ಬರಲ್ಲ. ನಮ್ಮ ಜನ ಒಂಥರ ಪುಣ್ಯ ಕೋಟಿ ಹಸು ಇದ್ದಂಗೆ, ಮುಂದೆ ಬಂದ್ರೆ ಆಯೋದಿಲ್ಲ, ಹಿಂದೆ ಹೋದ್ರೆ ಒದೆಯೋದು ಇಲ್ಲ. ಅದೇ ಮಸೀದಿ ವಿಚಾರಕ್ಕೆ ಹೋದರೆ ಹಂಗಾಗೋದಿಲ್ಲ ನೋಡಿ. ಪೊಲೀಸ್ ಸ್ಟೇಷನ್ಗೂ ಬೆಂಕಿ ಹಚ್ತಾರೆ, MLA ಮನೆಗೂ ಸುಟ್ಟು ಹಾಕ್ತಾರೆ ಅಂತ ಭಯ ಇಟ್ಟವ್ರು ನಿಮಗೆ. ಇಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂದವರು ಅಮಾಯಕರು, ಗಣಪತಿ ಮೇಲೆ ಉಗಿದವರು ಚಿಕ್ಕ ಮಕ್ಕಳು, ಗಣೇಶನ ಮೇಲೆ ಕಲ್ಲು ಹೊಡೆದವರು ಪಾಪದವರು. ನಮ್ಮ ಕಾಂಗ್ರೆಸ್ ನಾಯಕರಿಗೆ ಈ ಜನ ಕಂಡ್ರೆ ಅದೇನು ಪ್ರೀತಿನೋ. ಈ ವ್ಯಾಮೋಹ ಯಾವ ರೇಂಜ್ಗೆ ಅಂದರೆ ಮುಂದಿನ ಜನ್ಮದಲ್ಲಿ ನಾನು 1000 ಕೊಡ್ತೀನಿ ಅಂತ ಹೇಳೋವಷ್ಟು. ಅವರದ್ರಲ್ಲಿ ಮುಂದಿನ ಜನ್ಮ ಇಲ್ವಂತೆ. ಇವಾಗಲೇ ಟ್ರೈ ಮಾಡೋದಿದ್ರೆ ಮಾಡ್ರಿ, ಆಸೆ ಇರೋಲ್ಲ. ಏನೋ ಅದು ಅವ್ರ ಓಟಿನ ಪಾಡು ಜೊತೆಗೆ ಹೊಟ್ಟೆ ಪಾಡು ಕೂಡ. ಹಂಗಂತ ನಮ್ಮ ಜನ ಏನು ಓಟೆ ಹಾಕಲ್ವ ಇವ್ರಿಗೆ? ಆದರೂ ಸಿದ್ದರಾಮಣ್ಣ ನೀವು ಹಿಂಗೆ ಮಾಡಬಾರ್ದು. ನೀವು ಎಲ್ರಿಗೂ CM, ಹಿಂದೂಗಳಿಗೂ, ಸಾಬ್ರಿಗೂ, ಕ್ರಿಶ್ಚಿಯನ್ರಿಗೂ, ಜೈನರಿಗೂ, ಬೌದ್ಧರಿಗೂ, ಪಾರ್ಸಿಗಳಿಗೂ ಎಲ್ರಿಗೂ CM. ನೀವು ಹಿಂಗೆ ಒಬ್ರಿಗೊಂದು ಮಾತಾಡೋದು, ಒಬ್ರಿಗೊಂದು ಇನ್ನೊಬ್ರಿಗೊಂದು ಮಾಡೋದು. ನೀವು ಹಿಂಗೆ ಒಂದು ಕಣ್ಣಿ ಸುಣ್ಣ, ಇನ್ನೊಂದು ಕಣ್ಣಿ ಬೆಣ್ಣೆ ಹಚ್ಚು, ಹಿಂಗೆ ಇದ್ಬಿಟ್ರೆ ಇದು ಜನಕ್ಕೆ ಅರ್ಥ ಆಗಲ್ಲ ಅಂತ. ಎಷ್ಟು ಅಂತ ಹೊಟ್ಟೆ ಓಡಿಸ್ತೀರಾ? ನಮ್ಮ ಜನಗಳು ಹೊಟ್ಟೆ ಒಳಗಿನ ಬೆಂಕಿ ಸುಮ್ಮನೆ ಬಿಡುತ್ತಾ ನಿಮ್ಮನ್ನು. ಹೋರಾಟನೇ ಮಾಡೋಂಗಿಲ್ಲ, ಒಂದು ಪೋಸ್ಟು ಹಾಕಂಗಿಲ್ಲ ಅಂದರೆ ಹೆಂಗೆ ಸಿದ್ದರಾಮಣ್ಣ? ಇದು ತೀರಾ ಅನ್ಯಾಯ ಏನಪ್ಪ.